ನಾನಿವತ್ತು ಪನ್ನೀರ್ ಗ್ರೇವಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. 4 ಹಸಿಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, 1 ಸ್ಪೂನು ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಲವಂಗದೆಲೆ 1ನ್ನ 2 ತುಂಡು ಮಾಡಿ ಇಟ್ಕೊಂಡಿದ್ದೀನಿ, 1 ಪಿಂಚ್ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, 2 ಚಕ್ಕೆ, 4 ಲವಂಗ, 2 ಸ್ಟಾರ್ ಹೂವು, 200 ಗ್ರಾಂ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 30 ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ 1/4 ಗಂಟೆ, 1 ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ, 1 ಕಪ್ಪು ಹಸಿ ಬಟಾಣಿ. ತೆಂಗಿನಕಾಯಿ ತುರಿನ ರುಬ್ಬಿಟ್ಟು ಅದನ್ನ ಹಾಲು ತಗೋಬೇಕು, ಗೋಡಂಬಿನ ನುಣ್ಣಗೆ ರುಬ್ಕೋಬೇಕು. ಪನ್ನೀರ್ ಗ್ರೇವಿ ಮಾಡೋಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ 2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಬೇಕು ಅಂದ್ರೆ ಒಂದ್ ಸ್ವಲ್ಪ ಬೆಣ್ಣೆನೂ ಹಾಕೋಬಹುದು. ನಾನು ಬರೀ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಸ್ಟಾರ್ ಮೊಗ್ಗು 2, ಲವಂಗದೆಲೆ 1ನ್ನ 2 ತುಂಡು ಮಾಡಿ ಹಾಕಿದ್ದೀನಿ. ಅದಾದ್ಮೇಲೆ ನಾನು ಏನ್ ತಗೊಂಡಿದ್ದೀನಿ 200 ಗ್ರಾಂ ಪನ್ನೀರ್ನ ಹಾಕ್ತಾ ಇದ್ದೀನಿ. ನಾ ಮಸಾಲೆ ತೋರಿಸಿದ್ನಲ್ಲ ಅದನ್ನ ಎಣ್ಣೆನಲ್ಲಿ ಹುರಿದ್ಬಿಟ್ಟು ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದು 1 ಕಪ್ ಆಗಿದೆ, ಅದನ್ನ ಹಾಕ್ತಾ ಇದ್ದೀನಿ. ಹಾಕಿದ ನಂತರ ಇದನ್ನು ಒಂದು 2 ನಿಮಿಷ ಬೇಯೋದಕ್ಕೆ ಬಿಡಿ. ಗೋಡಂಬಿ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ 1 ಕಪ್ಪು. ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲು ಇದನ್ನು ರುಬ್ಕೊಂಡು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕೋಬಹುದು. ಇದು ಒಂದು 10 ಮಿನಿಟ್ಸ್ ತನಕ ಕುದಿ ಬಂದ್ಮೇಲೆ ಸಿಮ್ ಮಾಡಿ 1 10 ನಿಮಿಷ ಸಿಮ್ಮಲ್ಲಿ ಬೆಂದ ಮೇಲೆ ಅದು ಘಮ ಚೆನ್ನಾಗಿ ಬರುತ್ತೆ. ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಬರ್ತಾ ಇರುತ್ತೆ. ಆಗ ಆಗಿದೆ ಅಂತ ಆಫ್ ಮಾಡಿ. ಪನ್ನೀರ್ ಗ್ರೇವಿ ರೆಡಿ ಆಗಿದೆ. ಪನ್ನೀರು ಬಟಾಣಿ ಹಾಕಿ ಮಾಡಿರುವಂತ ಗ್ರೇವಿ.